ನಿಮ್ಗೇನಾದರೂ ಸೀಡ್ ಸೈಕ್ಲಿಂಗ್ ಬಗ್ಗೆ ಗೊತ್ತಿದೆಯಾ? ನಮಸ್ತೆ, ಐ ಆಮ್ ಯುವರ್ ಡೈಟಿಷಿಯನ್ ವಿನುತಾ. ಇವತ್ತಿನ ವಿಡಿಯೋದಲ್ಲಿ ಕನೆಕ್ಷನ್ ಬಿಟ್ವೀನ್ PCOD ಆ್ಯಂಡ್ ಸೀಡ್ ಸೈಕ್ಲಿಂಗ್ ಬಗ್ಗೆ ತಿಳ್ಕೊಳ್ಳೋಣ. PCODಯಲ್ಲಿ ನಿಮ್ಮ ಹಾರ್ಮೋನಲ್ ಇಂಬ್ಯಾಲೆನ್ಸ್ ತುಂಬಾ ಇರುತ್ತೆ. ಸೊ ಯಾವ ಹಾರ್ಮೋನ್ಸ್? ಈಸ್ಟ್ರೋಜನ್ ಅದು ಫೀಮೇಲ್ ಗ್ರೋತ್ ಹಾರ್ಮೋನ್ ಅಂತ ಕರಿತೀವಿ. ಪ್ರೊಜೆಸ್ಟೆರಾನ್ ಅದು ಕಾಮಿಂಗ್ ಹಾರ್ಮೋನ್ ಅಂತ ಹೇಳ್ತೀವಿ. ಯಾವಾಗ ಈ ಹಾರ್ಮೋನ್ಸ್ಗಳು ಇಂಬ್ಯಾಲೆನ್ಸ್ ಆಗುತ್ತೆ ಆವಾಗ ನಿಮಗೆ PCOD ಸಿಂಪ್ಟಮ್ಸ್ಗಳು ತುಂಬಾ ತೋರಿಸುತ್ತೆ. ಅಂದರೆ ಸಡನ್ನಾಗಿ ವೇಟ್ ಗೇನ್ ಆಗೋದು, ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗೋದು, ಮೂಡ್ ಸ್ವಿಂಗ್ಸ್ ಆಗೋದು, ಆಂಗ್ಸೈಟಿ ಇಶ್ಯೂಸ್, ಆಕ್ನೆ ಇಶ್ಯೂಸ್, ನಿದ್ದೆ ಸರಿಯಾಗಿ ಬರ್ತಾ ಇರೋದು. ಈ ಸಿಚುವೇಶನಲ್ಲಿ ಸೀಡ್ ಸೈಕ್ಲಿಂಗ್ ತುಂಬಾ ಹೆಲ್ಪ್ ಮಾಡುತ್ತೆ. ನೀವು ಮಾಡಬೇಕಾಗಿರೋದು ಇಷ್ಟೇ: ನಿಮ್ಮ ಪೀರಿಯಡ್ ಸ್ಟಾರ್ಟ್ ಆಗಿ ಡೇ 1 ಇಂದ ಡೇ 14ವರೆಗೂ 1 ಟೇಬಲ್ ಸ್ಪೂನ್ ಆಫ್ ಫ್ಲಾಕ್ಸ್ ಸೀಡ್ಸ್, 1 ಟೇಬಲ್ ಸ್ಪೂನ್ ಆಫ್ ಪಂಪ್ಕಿನ್ ಸೀಡ್ಸ್ ರೆಗ್ಯುಲರ್ ಆಗಿ 3 ಮಂತ್ಸ್ ತಗೊಳ್ಬೇಕು. ಸೆಕೆಂಡ್ ಹಾಫ್ ಆಫ್ ದಿ ಸೈಕಲ್ ಅಂತಂದರೆ ಡೇ 15 ಇಂದ ಡೇ 28 ಡೇಸ್ವರೆಗೂ 1 ಟೇಬಲ್ ಸ್ಪೂನ್ ಸೆಸಮೆ ಸೀಡ್ಸ್, 1 ಟೇಬಲ್ ಸ್ಪೂನ್ ಆಫ್ ಸನ್ಫ್ಲವರ್ ಸೀಡ್ಸ್ ಇದನ್ನು 3 ಮಂತ್ಸ್ ರೆಗ್ಯುಲರ್ ಆಗಿ ತಗೊಳ್ಬೇಕು. ಪ್ಲೀಸ್ ನೋಟ್ ಮಾಡ್ಕೊಳ್ಳಿ, ಸೀಡ್ ಸೈಕ್ಲಿಂಗ್ PCODನ ಕಂಪ್ಲೀಟಾಗಿ ಕ್ಯೂರ್ ಮಾಡಲ್ಲ. ಇದು ನಿಮ್ಮ ಸಿಂಪ್ಟಮ್ಸ್ನ ಇಂಪ್ರೂವ್ ಮಾಡುತ್ತೆ. ಇದ್ರ ಜೊತೆಗೆ ಲೈಫ್ ಸ್ಟೈಲ್ ಚೇಂಜಸ್ಸು ಇರಬೇಕು. ಸ್ಟ್ರೆಸ್ ಕಡಿಮೆ ಮಾಡ್ಕೊಳ್ಬೇಕು, ಎಕ್ಸಸೈಸ್ ಮಾಡಬೇಕು, ಕ್ಲೀನ್ ಡಯಟಲ್ಲಿ ಇರಬೇಕು.